ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು. ನಿವೃತ್ತಿಯ ನಂತರ ತೊಡಗಿಕೊಂಡಿದ್ದು ತಮ್ಮ ಆಸಕ್ತಿಯ ಕೃಷಿ ಕ್ಷೇತ್ರದಲ್ಲಿ. ದೊಡ್ಡ ಹಿಡುವಳಿದಾರರಾದ ಇವರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಇತ್ತೀಚೆಗೆ ಹೈಟೆಕ್ ಹೂ ಕೃಷಿ ಮಾಡುವ ಮೂಲಕ ಯಶಸ್ಸಿನ ಮೆಟ್ಟಿಲೇರುತ್ತಿದ್ದಾರೆ. ಇವರೇ ಮುದ್ರಣ ಕಾಶಿ ಗದಗ ನಗರಕ್ಕೆ ಅಂಟ್ಕೊಂಡಿರೋ ಬೆಟಗೇರಿಯ ಭೋಜರಾಜ್ ಮುತಗಾರ್. ಭೋಜರಾಜ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದವರು. ನಿವೃತ್ತಿಯ ಬಳಿಕ ಹೆಜ್ಜೆಯನ್ನ ಇರಿಸಿದ್ದು ಕೃಷಿ ಕ್ಷೇತ್ರದತ್ತ. ಇರೋ ಸುಮಾರು 60 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಇದರ ಜೊತೆ ಇತ್ತೀಚೆಗೆ ತೋಟಗಾರಿಕಾ ಅಧಿಕಾರಿಗಳ ಸಲಹೆಯಂತೆ ಹೈಟೆಕ್ ಹೂ ಕೃಷಿಗೂ ಕೈ ಹಾಕಿದ್ದಾರೆ ಭೋಜರಾಜ್. ಪ್ರಸ್ತುತ 20 ಗುಂಟೆ ಜರ್ಬೇರಾ, 10 ಗುಂಟೆ ಕಾರ್ನೇಷನ್ ಮತ್ತು 5 ಗುಂಟೆಯಲ್ಲಿ ಜಿಪ್ಸೋಫಿಲ್ಲಾ ಅನ್ನೋ ಹೂ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸುಮಾರು 28 ಲಕ್ಷದಷ್ಟು ಸಹಾಯಧನ ಸಿಕ್ಕಿದೆ ಅಂತಾರೆ ಭೋಜರಾಜ್. ತೋಟಗಾರಿಕೆ ಬೆಳೆಗೆ ನಾನು ಕನಿಷ್ಠ ಪಕ್ಷ 6 ವರ್ಷ 7 ವರ್ಷ ಕಾಯಬೇಕಾಗತ್ತೆ. ಆದರೆ ಹೂವಿನ ಬೆಳೆಯಲ್ಲಿ ಸರ್ಕಾರದವರು ಸಾಕಷ್ಟು ಹಸಿರು ಮನೆ ಆಗಲಿ ಮತ್ತು ಈ ನಮ್ಮ ಪಾಲಿ ಹೌಸ್ ನಿರ್ಮಾಣಕ್ಕಾಗಿ ಸರ್ಕಾರದವರು ಪ್ರತಿ ವರ್ಷ ಹಣ ಖರ್ಚು ಮಾಡ್ತಾರೆ. ಡಿಪಾರ್ಟ್ಮೆಂಟ್ ನಾವು ತೋಟಗಾರಿಕೆ ಇಲಾಖೆ ಇದಕ್ಕೆ ನಮಗೆ ಸ್ಪಂದನೆ ಮಾಡಿ ಮತ್ತು ನಮಗೆ ಒಳ್ಳೆಯ ಸಬ್ಸಿಡಿ ಕೊಡೋದ್ರಿಂದ ನಾನು ಇದಕ್ಕೆ ಬಂದೆ. 3 ನಾನು ಫ್ಲವರ್ ಮಾಡಿದ್ದೀನಿ. ಜರ್ಬೇರಾ ನಾನು KF ಬಯೋಪ್ಲಾಂಟ್ ಪುನಾದಿಂದ ತಂದಿದ್ದೀನಿ. ಜಿಪ್ಸೋಫಿಲ್ಲಾ ಮತ್ತು ಕಾರ್ನೇಷನ್ನು ನಾನು ತಂದಿದ್ದು ಫ್ಲೋರೆನ್ಸ್ ಆ್ಯಂಡ್ ಫ್ಲೋರಾ ಕಂಪ್ನಿ ಬೆಂಗಳೂರಿನಿಂದ ತಂದೀನಿ. ಬೆಳೆ ವಿಧಾನ ಅಂತಂದರೆ ಮೊದಲು ಇದನ್ನು ಬೆಡ್ ಮಾಡಬೇಕಾಗತ್ತೆ. ಬೆಡ್ ಮಾಡಲಿಕ್ಕೆ ಕೆಲವೊಂದು ಸ್ಪೆಷಲೈಸೇಷನ್ ಲೇಬರ್ಸ್ ಇದ್ದಾರೆ. ನಮ್ಮ ತುಮಕೂರು ಹತ್ರ ಕೆಲವೊಂದು ಲೇಬರ್ಸ್ ಇದ್ದಾರೆ. ಅವರಿಗೆ 1 ಎಕರೆಗೆ 40,000 ರೂಪಾಯಿ ಅಂತ ತಿಳ್ಕೊಂಡು ಬೆಡ್ ಮಾಡಲಿಕ್ಕೆ ತೊಗೊಂತಾರೆ. ಅವ್ರ ಮುಖಾಂತರ ಅವ್ರು ಕಳಿಸ್ಕೊಟ್ರು. ಅವ್ರು ಬಂದು ಬೆಡ್ ಪ್ರಿಪರೇಷನ್ ಮಾಡಿದ್ರು. ಅದೇ ರೀತಿಯಾಗಿ ಡ್ರಿಪ್ ಮಾಡೋದಂತ ಡಿಪಾರ್ಟ್ಮೆಂಟ್ನವರು ಡ್ರಿಪ್ಪಿಗೆ ಒಬ್ಬರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಡಿಪಾರ್ಟ್ಮೆಂಟ್ ನಾವು ಬಂದು ನಮಗೆ ಡ್ರಿಪ್ ಮಾಡಿ ಕೊಡ್ತಾನೆ. ಆಮೇಲೆ ಪ್ಲಾಂಟೇಷನ್ ಮಾಡುವಾಗ ಟೆಕ್ನಿಷಿಯನ್ನು ಪುನಾದಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಯಾವ ರೀತಿಯಾಗಿ ಆ ಪ್ಲಾಂಟ್ ಮಾಡಬೇಕಂತ ಅನ್ನೋದನ್ನು ಹೇಳ್ಕೊಡ್ತಾರೆ. ಅವರು 1 ದಿವಸ 2 ದಿವಸ ಇಲ್ಲಿದ್ದು ಪ್ಲಾಂಟ್ ಮಾಡಿ ನಮಗೆ ಒಂದು ಶೆಡ್ಯೂಲ್ ಕೊಟ್ಟು ಹೋಗ್ತಾರೆ. 1 ತಿಂಗಳವರೆಗೆ ನೀವು ಏನೇನು ಮಾಡಬೇಕು, ಮತ್ತೆ 1 ತಿಂಗಳು ಅಂದ್ರೆ ಮತ್ತೆ ಬರ್ತಾರೆ, ಮತ್ತೆ ಮುಂದಿನ 2ನೇ ತಿಂಗಳು ನೀವು ಏನೇನು ಮಾಡಬೇಕು. ತೋಟಗಾರಿಕೆ ಇಲಾಖೆಯಿಂದ ನಮಗೆ 90% ತೋಟಗಾರಿಕೆ ಇಲಾಖೆನೇ ಸ್ಟ್ರಕ್ಚರ್ ಖರ್ಚು ಮಾಡಿದೆ. ಕೇವಲ ನಾನು 10% ಸ್ಟ್ರಕ್ಚರ್ ಖರ್ಚು ಮಾಡಿದ್ದೀನಿ. ಆದರೆ ಪ್ಲಾಂಟಿಂಗ್ ಮೆಟೀರಿಯಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ. ಯಾಕಂತಂದ್ರೆ ಪ್ಲಾಂಟಿಂಗ್ ಮೆಟೀರಿಯಲ್ ಸರ್ಕಾರ ಅಷ್ಟು ಕೊಡೋದಿಲ್ಲ. ಅದಕ್ಕೆ ಒಂದು ಲಿಮಿಟ್ ಅಂತ ಮಾಡಿದ್ದಾರೆ ಸರ್. ಈ ಹೈಟೆಕ್ ಹೂ ಕೃಷಿ ಬೆಂಗಳೂರಿನ ಸುತ್ತಮುತ್ತ ಹೆಚ್ಚಿದೆ ಅಂತ ಹೇಳಬಹುದು. ರಾಜ್ಯದ ಉತ್ತರ ಭಾಗದಲ್ಲಿ ಹಸಿರು ಮನೆಯಲ್ಲಿ ಹೂ ಬೆಳೆಯುವವರ ಸಂಖ್ಯೆ ತೀರಾ ಕಡಿಮೆ. ಇದಕ್ಕೆ ಮಾರುಕಟ್ಟೆ ಸಮಸ್ಯೆ ಒಂದು ಕಡೆ ಆದ್ರೆ, ಹೆಚ್ಚಿನ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿರೋದ್ರಿಂದ ರೈತರು ಹಿಂದೇಟು ಹಾಕೋದುಂಟು. ಭೋಜರಾಜ್ ಅವರ ಭೂಮಿ ಕೂಡ ಇದ್ದಿದ್ದು ಹಾಗೇನೆ. ಈ ಸವಾಲನ್ನ ಮೆಟ್ಟಿ ನಿಂತು ಇಡೀ ಮಣ್ಣನ್ನೇ ಬದಲಿಸಿ ಹೂ ಬೆಳೆಯಲು ಪ್ರಾರಂಭಿಸಿದ್ದಾರೆ ಭೋಜರಾಜ್. ನಂದು ಈ 3 ಪಾಲಿ ಹೌಸ್ ನಡಬೇಕು ಒಂದು 18ರಿಂದ 20 ಲಕ್ಷ ರೂಪಾಯಿ ಅಷ್ಟು ಖರ್ಚು ಆಗ್ತಿದ್ದಿಲ್ಲ. ಯಾಕಂದ್ರೆ ನನ್ನ ಹೊಲದಲ್ಲಿ ಕರ್ಲ್ ಮಣ್ಣು, ಈ ಕರ್ಲ್ ಮಣ್ಣಲ್ಲಿ ನಾನು ಈ ಫ್ಲೋರಿಕಲ್ಚರ್ ಮಾಡೋದು ಭಾಳ ಕಷ್ಟ. ಹೀಗಾಗಿ ನಾನು ಇದರಲ್ಲಿ ಹೇಗಾದರೂ ಮಾಡಿ ಸಕ್ಸಸ್ ಆಗಬೇಕಂತ ತಿಳ್ಕೊಂಡು ನಮ್ಮ ಭಾಗದಲ್ಲಿರುವಂಥ ಕುರ್ತಕೋಟಿ, ಹುಲ್ಕೋಟಿಯಿಂದ ಕೆಂಪು ಮಣ್ಣು ತಂದೆ, ಡಂಬಳಕೇರಿ ಅಂತ ಇಟ್ಟಿಗೆ ಮಣ್ಣು, ಆ ಮಣ್ಣಲ್ಲಿ ಸತ್ವಾಂಶ ಜಾಸ್ತಿ ಇರೋದನ್ನ ಆ ಮಣ್ಣನ್ನು ತಂದು ಮಿಕ್ಸ್ ಮಾಡಿದೆ. ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಿ ಮಣ್ಣನ್ನು ಫಲವತ್ತು ಮಾಡಿ ಯಾವ ರೀತಿಯಾಗಿ ಟೆಕ್ನಿಷಿಯನ್ಗಳು ನನಗೆ ಸಲಹೆ ಕೊಡ್ತಾರೆ ಆ ಸಲಹೆ ಪ್ರಕಾರ ನಾನು ಹೋದೆ. ಇತ್ತೀಚಿನ 6-8 ತಿಂಗಳಿಂದ ಹೂ ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಕಳೆದ 1.5 ತಿಂಗಳಿನಿಂದ ಕಟಾವು ಆರಂಭವಾಗಿದೆ.
ವಾರದಲ್ಲಿ 2 ಬಾರಿ ಹೂಗಳನ್ನ ಕಟಾವು ಮಾಡ್ತಾ ಇದ್ದು ಡೇಟಿನ ಉದ್ದ ಮತ್ತು ಹೂಗಳ ಅಳತೆಗೆ ತಕ್ಕಂತೆ ಗ್ರೇಡ್ ಮಾಡಿ ಮಾರುಕಟ್ಟೆಗೆ ಕಳುಹಿಸಲಾಗ್ತಾ ಇದೆ. ಜರ್ಬೇರ ಅಂತನ್ನುವಂಥದ್ದು ಕೇವಲ ಲಗ್ನ ಸೀಸನ್ದಲ್ಲಿ ಮಾತ್ರ ಮಾರಾಟ ಆಗುವಂಥದ್ದು. ಲಗ್ನಕ್ಕೆ ಒಂದು ಡೆಕೋರೇಷನ್ ಮಾಡೋ ಸಲುವಾಗಿ ಈ ಜರ್ಬೇರ ಫ್ಲವರ್ ಯೂಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ. ಆ ಟೈಮ್ನಲ್ಲಿ ನಾವು ಸ್ವಲ್ಪ ದುಡ್ಡು ಮಾಡ್ಕೋಬೋದು. ತದನಂತರ ರೇಟ್ ಕಡಿಮೆ ಆಗುತ್ತೆ. ರೇಟ್ ಈಗ 4 ರಿಂದ 5 ರೂಪಾಯಿಗೆ ಒಂದು ಫ್ಲವರಿಗೆ ಮಾರಾಟ ಆಗುತ್ತೆ. ಕಾರ್ನೇಷನ್ನು 6, 7, 8, 9, 10 ತನಕ ಹೋಗುತ್ತೆ. ಜಿಪ್ಸೋಫಿಲಾ ಇದನ್ನು ಡೆಕೋರೇಷನ್ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಜನ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಇದನ್ನು ಒಳ್ಳೆಯ ರೀತಿಯಾಗಿ ಡೆಕೋರೇಷನ್ ಮಾಡಲಿಕ್ಕೆ ಬೆಂಗಳೂರಿನವರು ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ. ಇದು ನಾನು ಕೇವಲ ಒಂದು ಪ್ರಾಕ್ಟಿಕಲ್ ಅಂತ ತಿಳ್ಕೊಂಡು ಕೇವಲ ಒಂದು 5 ಗುಂಟ ಮಾಡಿದ್ದೀನಿ. 5 ಗುಂಟದಲ್ಲಿ 3000 ಸಸಿಗಳನ್ನು ನೆಟ್ಟಿದ್ದೀನಿ. ಈಗಾಗಲೇ ಒಂದು ಫ್ಲಶ್ ಅಂದರೆ ಒಂದು ಕಟಾವು ಮಾಡಿ ನಾನು ಈಗಾಗಲೇ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದೀನಿ. ಅದರಿಂದ ನನಗೊಂದು 40 ರಿಂದ 50 ಸಾವಿರ ರೂಪಾಯಿ ಲಾಭ ಬಂದಿದೆ. ಅಂದರೆ ಮುಂದೆ ನಾನು ಅದ್ರ ಖರ್ಚು ತೆಗಿಬೇಕಾಗುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ಫ್ಲಶು ಫೆಬ್ರವರಿಗೆ ಬರುತ್ತೆ. ಹಿಂಗೆ ಟೋಟಲ್ ಇದೊಂದು 3 ವರ್ಷದವರೆಗೆ ನನಗೆ ಇದು ಜಿಪ್ಸೋಫಿಲಾ ಬರುತ್ತೆ. ಹೀಗಾಗಿ ಇದನ್ನು ಫ್ಲೋರಿಕಲ್ಚರು ಮಾಡೋದು ಒಂದು ರೀತಿಯಿಂದ ಉತ್ತಮ. ಅದರಲ್ಲಿ ಎಸ್ಪೆಷಲಿ ದಿ ಬೆಸ್ಟ್ ಅಂತಂದರೆ ಕಾರ್ನೇಷನ್ ಮಾಡೋದ್ರಿಂದ ಹೆಚ್ಚಿನ ಟೆನ್ಷನ್ ಇರೋದಿಲ್ಲ. ಇದಕ್ಕೆ ರೋಗಗಳು ಕಡಿಮೆ. ಈ ರೀತಿಯಾಗಿ ರೈತರು ಇದನ್ನು ಕಾರ್ನೇಷನ್ ಮಾಡೋದು ಉತ್ತಮ ಅಂತ ತಿಳ್ಕೊಂಡು ನನ್ನ ಅನಿಸಿಕೆ. ನನ್ನ ಈ 4 ತಿಂಗಳ ಅನುಭವದ ಮೇಲೆ ಹೇಳ್ತೀನಿ. ಇವರಿಗೆ ಬೆಂಗಳೂರು, ಪುಣೆ ಮತ್ತು ಮುಂಬೈ ಮುಖ್ಯ ಮಾರುಕಟ್ಟೆಗಳು. ರೈತರು ಪ್ರಮುಖವಾಗಿ ಜರ್ಬೇರಾ ಮತ್ತು ಕಾರ್ನೇಷನ್ ಹೂಗಳನ್ನ ಬೆಳೀತಾ ಇದ್ರು. ಕಾರ್ನೇಷನ್ಗೆ ಉತ್ತಮ ಬೇಡಿಕೆ ಮತ್ತು ಬೆಲೆ ಇದೆ ಅನ್ನೋದು ರೈತರ ಅಭಿಪ್ರಾಯ. ಇಲ್ಲಿ ನಮ್ಮ ಗದಗ ಬೆಟಗೇರಿಯಲ್ಲಿ ನಮ್ಮ ಭೋಜರಾಜ್ ಬುತ್ಕಾರ್ ಎಂಬ ರೈತರು ಇಂಥ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಇಂಥ ಒಂದು ಹೊಸ ತಂತ್ರಜ್ಞಾನದೊಂದಿಗೆ ಪಾಲಿಹೌಸ್ ನಿರ್ಮಿಸಿಕೊಂಡಿದ್ದು, ಒಟ್ಟು 30 ಗುಂಟೆ ಪಾಲಿಹೌಸ್ನಲ್ಲಿ ವಿವಿಧ ರೀತಿಯ ಜರ್ಬೇರಾ ಮತ್ತು ಕಾರ್ನೇಷನ್ ಹಾಗೂ ಜಿಪ್ಸೋಫಿಲಾ ಎಂಬ ಹೂಗಳನ್ನು ಬೆಳೆದು ಇವತ್ತು ಒಬ್ಬ ಒಳ್ಳೆಯ ಮಾದರಿ ರೈತರಾಗಿದ್ದಾರೆ. ಇನ್ನು ಭೋಜರಾಜ್ ಅವರಿಗೆ ಬೆನ್ನೆಲುಬಾಗಿ ನಿಂತವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು. ಕಳೆದ ವರ್ಷ ಕೃಷಿ ಭಾಗ್ಯ ಯೋಜನೆಯಡಿ ಪಾಲಿಹೌಸ್ ನಿರ್ಮಾಣಕ್ಕೆ ಸಹಾಯಧನ ಒದಗಿಸೋದ್ರ ಜೊತೆಗೆ ಕಾಲಕಾಲಕ್ಕೆ ತಾಂತ್ರಿಕ ಮಾಹಿತಿಯನ್ನ ನೀಡಿ ಸಹಕರಿಸ್ತಾ ಇದ್ದಾರೆ. ಗದಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ವತಿಯಿಂದ 2017 ಮತ್ತು 18 ಸಾಲಿನಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿ ಹಲವಾರು ನಾವು ರೈತರಿಗೆ ಅಂದರೆ 16 ಪಾಲಿ ಮನೆಗಳ ನಿರ್ಮಾಣಕ್ಕಾಗಿ ನಾವು ಸಹಾಯಧನ ನೀಡಿದ್ದೇವೆ. 35 ಗುಂಟೆ 3 ಪಾಲಿ ಹೌಸ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಒಂದು 20 ಗುಂಟೆ ಪಾಲಿ ಹೌಸ್ನಲ್ಲಿ 20 ಗುಂಟೆ ಜಾಗದಲ್ಲಿ ಜರ್ಬೇರಾ ಬೆಳೆಯನ್ನು 5 ಬಣ್ಣದ ಜರ್ಬೇರಾ ಬೆಳೆಗಳನ್ನು ಬೆಳೆದಿದ್ದಾರೆ. 10 ಗುಂಟೆ ವಿಸ್ತೀರ್ಣದಲ್ಲಿ ಕಾರ್ನೇಷನ್ ಬೆಳೆಯನ್ನು ಬೆಳೆದಿದ್ದಾರೆ. ಇನ್ನು ಉಳಿದ 5 ಗುಂಟೆ ವಿಸ್ತೀರ್ಣದಲ್ಲಿ ಜಿಪ್ಸೋಫಿಲಾ ಅಂದ ಹೂವಿನ ಬೆಳೆಯನ್ನು ಬೆಳೆದಿದ್ದಾರೆ. ಇವರು ಆಗಸ್ಟ್ ತಿಂಗಳಿನಲ್ಲಿ ಡ್ರಿಪ್ ಬೆಡ್ಗಳನ್ನು ನಿರ್ಮಿಸಿಕೊಂಡು ಅದಕ್ಕೆ ಹನಿ ನೀರಾವರಿಗಳನ್ನು ಅಳವಡಿಸಿಕೊಂಡು KF ಬಯೋಟೆಕ್ ಮತ್ತು ಪೂನಾದಿಂದ ಹಲವಾರು ಕಂಪ್ನಿಗಳಿಂದ ಫ್ಲೋರಾ ಕಂಪ್ನಿಗಳಿಂದ ಸಸಿಗಳನ್ನು ತಂದು ಆಗಸ್ಟ್ ಮೊದಲನೇ ವಾರದಲ್ಲಿ ನಾಟಿ ಮಾಡಿದ್ರು. ಈಗ ಅವರಿಗೆ ಎಲ್ಲ ಹೂವುಗಳು ಈಗ ಕಟಾವಿಗೆ ಸಿದ್ಧವಾಗಿದ್ದು, ಇವರು ಪ್ರತಿ 3 ದಿನಕ್ಕೊಮ್ಮೆ ಕಾರ್ನೇಷನ್ನು ಮತ್ತು ಜರ್ಬೇರಾ ಹೂಗಳನ್ನು ಕಟಾವು ಮಾಡುತ್ತಿದ್ದು, ಪ್ರತಿ 3 ದಿನಗಳಿಗೊಮ್ಮೆ ಬೆಂಗಳೂರು, ಪೂನಾಗಳಿಗೆ ಬಸ್ ಮುಖಾಂತರ ತಮ್ಮ ಹೂವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಒಟ್ನಲ್ಲಿ ನಿವೃತ್ತಿಯ ನಂತರವೂ ತುಂಬಾ ಚಟುವಟಿಕೆಯಿಂದ ತೋಟಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಕೊಂಡು ಕಷ್ಟಪಟ್ಟು ದುಡಿತಾ ಇದ್ದಾರೆ ಭೋಜರಾಜ್. ಇತ್ತೀಚೆಗೆ ಆರಂಭಿಸಿದ ಹೈಟೆಕ್ ಹೂ ಕೃಷಿಯಲ್ಲೂ ಯಶಸ್ಸನ್ನ ಕಾಣಲಿ ಅನ್ನೋದೇ ನಮ್ಮ ಆಶಯ.